ಅಧ್ಯಾಯ 4 ಕೀರ್ತನ ಸಾಹಿತ್ಯ ಮುಂದುವರಿದ ಭಾಗ. ಕೀರ್ತನಕಾರರ ಪರಿಚಯದಲ್ಲಿ ಪುರಂದರದಾಸರ ನಂತರ ಕನಕದಾಸ. ಕನಕದಾಸರ ನಿಜನಾಮ ಪೂರ್ಣ ಹೆಸರು ತಿಮ್ಮಪ್ಪ ಎಂದು. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಕನಕದಾಸರ ಜನ್ಮಸ್ಥಳ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಕಾಗಿನೆಲೆ ಆದಿಕೇಶವ ಕನಕದಾಸರ ಆರಾಧ್ಯ ದೈವ. ಈ ಅಂಕಿತದಲ್ಲೇ ಕನಕದಾಸರು ಅಸಂಖ್ಯಾತ ಕೀರ್ತನೆಗಳನ್ನು ರಚಿಸಿದ್ದಾರೆ. ಮೊದಲು ಕೆಲಕಾಲ ಹುಟ್ಟೂರು ಬಾಡದಲ್ಲಿದ್ದಿರಬಹುದು, ಅನಂತರ ಬಾಡದ ಸಮೀಪದ ಕಾಗಿನೆಲೆಗೆ ಬಂದು ನೆಲೆಸಿದರೆಂದು ಕಾಣುತ್ತದೆ. ಏಕೆಂದರೆ ಅವರ ಮೊದಲ ಕೀರ್ತನೆಗಳ ಅಂಕಿತ ಬಾಡದ ಕಾಗಿನೆಲೆ ಆದಿಕೇಶವ ಎಂದಿದೆ. ಅನಂತರದ ಅವರ ಕೀರ್ತನೆಗಳಲ್ಲಿ ಕಾಗಿನೆಲೆ ಆದಿಕೇಶವ ಎಂದಿದೆ. ಮೊದಲು ಲೌಕಿಕ ದೃಷ್ಟಿಯಾಗಿದ್ದ ಕನಕದಾಸರು ಅನಂತರ ಹರಿದಾಸರಾದ ಬಗ್ಗೆ ಅನೇಕ ಕಥೆಗಳಿವೆ. ತಿಮ್ಮಪ್ಪನಿಗೆ ನೆಲವನ್ನು ಅಗಿಯುವಾಗ ಅಪಾರ ಕನಕದ್ರವ್ಯ ದೊರೆತರೆ ಕಾರಣವಾಗಿ ಕನಕನಾಯಕ ಎಂದು ಹೆಸರಾಯಿತಂತೆ. ನಂತರ ಕನಕನಾಯಕ ತಿರುಪತಿಯ ವೆಂಕಟರಮಣನ ಪ್ರೇರಣೆಯಿಂದಾಗಿ ಕನಕದಾಸರಾದರು. ಕನಕನಾಯಕ ಮೊದಲು ಕಾಗಿನೆಲೆ ಪಟ್ಟಣದ ಪಾಳೆಗಾರರಾಗಿದ್ದ. ಕಾಗಿನೆಲೆ 12ರ ಪಟ್ಟಣವಾಗಿತ್ತು. ಮುಂದೆ ಕನಕದಾಸರ ಕರ್ಮಕ್ಷೇತ್ರವಾಗಿ ಪರಿಣಮಿಸುತ್ತದೆ. ಆದರೆ ಕನಕದಾಸರು ಯುದ್ಧವೊಂದರಲ್ಲಿ ಮಾರಣಾಂತಿಕ ಪೆಟ್ಟಿನಿಂದ ಬದುಕುಳಿದು ಸಕಲ ಐಶ್ವರ್ಯವನ್ನು ತ್ಯಾಗ ಮಾಡಿ ಹಂಪಿಗೆ ಬಂದು ವ್ಯಾಸರಲ್ಲಿ ದಾಸದೀಕ್ಷೆಯನ್ನು ಪಡೆದು ತಾವು ರಚಿಸಿದ ಕೀರ್ತನೆಗಳನ್ನು ಹಾಡುತ್ತಾ ನಾಡಿನಲ್ಲೆಲ್ಲ ಪ್ರಸಿದ್ಧರಾದರೆಂದು ತಿಳಿದು ಬರುತ್ತದೆ. ಕನಕದಾಸರು ಮೊದಲು ಸಂಸಾರಿಯಾಗಿ ಇದ್ದು ಅನಂತರ ಇನ್ಯಾವುದೋ ಕಾರಣಕ್ಕಾಗಿ ಸಂಸಾರ ತ್ಯಜಿಸಿ ವ್ಯಾಸರಾಯರ ಶಿಷ್ಯರಾಗಿ ಸುಪ್ರಸಿದ್ಧಿಗೇರಿದರು. ಕನಕದಾಸರನ್ನು ಕುರಿತು ಹಲವಾರು ಕಥೆಗಳು, ದಂತಕಥೆಗಳು ಪ್ರಚಲಿತದಲ್ಲಿವೆ. ಪಶ್ಚಿಮ ಗೋಡೆಯ ಕಿಂಡಿಯ ಮೂಲಕ ಉಡುಪಿಯ ಶ್ರೀಕೃಷ್ಣನ ದರ್ಶನವನ್ನು ಕನಕದಾಸರು ಪಡೆದುಕೊಂಡರೆಂಬ ಕನಕನ ಕಿಂಡಿ ಪ್ರಸಂಗ ಸುಪ್ರಸಿದ್ಧವಾಗಿದೆ. ಕನಕದಾಸರು ಪರಮಾತ್ಮನ ಸ್ವರೂಪ, ಭಕ್ತಿ, ಹರಿನಾಮ ಸಂಕೀರ್ತನೆ, ಆತ್ಮವಿಮರ್ಶೆ, ಸಮಾಜ ಬೋಧೆ ಮುಂತಾದವುಗಳನ್ನು ಕುರಿತು 100 ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರ ಕೀರ್ತನೆಗಳು ದಾಸ ಸಾಹಿತ್ಯದ ವಿಶಿಷ್ಟ ಕೀರ್ತನೆಗಳಾಗಿ ಜನಪ್ರಿಯವಾಗಿವೆ. ಕನಕದಾಸರು ಕೇವಲ ಕೀರ್ತನಕಾರರಷ್ಟೇ ಅಲ್ಲ, ಅವರೊಬ್ಬ ಕನ್ನಡದ ಪ್ರಮುಖ ಕವಿಗಳು ಆಗಿ ಕಾವ್ಯಗಳನ್ನು ಬರೆದಿದ್ದಾರೆ. ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ, ನೃಸಿಂಹಸ್ತವ ಕನಕದಾಸರ ಬಹು ಜನಪ್ರಿಯ ಕಾವ್ಯಗಳು. ರಾಮಧಾನ್ಯ ಚರಿತೆ ಇದೊಂದು ವಿಡಂಬನಾತ್ಮಕ ಕಾವ್ಯ. ರಾಗಿಯ ಮಹತಿಯನ್ನು ಎತ್ತಿ ಹಿಡಿಯುವ ಖಂಡ ಕಾವ್ಯ. ಇದರಲ್ಲಿ 158 ನುಡಿಗಳಿವೆ. ಕನಕದಾಸರ ಬಹು ಜನಪ್ರಿಯ ಕಾವ್ಯ ರಾಮಧಾನ್ಯ ಚರಿತೆ. ಶ್ರೀಮಂತರ ನಡುವಿನ ತಾರತಮ್ಯ ಭಾವವೇ ಈ ಕಾವ್ಯದ ಕಥಾವಸ್ತು. ರಾವಣನ ವಧೆಯ ನಂತರ ರಾಮನು ಅಯೋಧ್ಯೆಗೆ ಹೋಗುವಾಗ ಮುಚಕುಂದನ ಆಶ್ರಮದಲ್ಲಿ ಸತ್ಕಾರ ಸ್ವೀಕರಿಸುತ್ತಾನೆ. ನವಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆಗೆ ಒಬ್ಬೊಬ್ಬ ಋಷಿಗಳು ಒಂದೊಂದು ಪದಾರ್ಥ ಹೊಗಳುತ್ತಾರೆ. ರಾಗಿ ಮತ್ತು ಭತ್ತಗಳ ನಡುವೆ ವಾಗ್ವಾದ ನಡೆಯುತ್ತದೆ. ರಾಗಿ ಅಪಾರ ಮಹಿಮೆಯನ್ನು ಈ ಕಾವ್ಯದಲ್ಲಿ ಎತ್ತಿ ಹಿಡಿದಿದ್ದಾರೆ. ಎರಡೂ ಧಾನ್ಯಗಳನ್ನು 6 ತಿಂಗಳು ಸೆರೆಮನೆಯಲ್ಲಿಟ್ಟಾಗ ನ್ಯಾಯ ನಿರ್ಣಯದಲ್ಲಿ ನರೆದಗಲ ರಾಗಿ ಶ್ರೇಷ್ಠವೆಂದು ತೀರ್ಮಾನವಾಗುತ್ತದೆ. ಕನಕದಾಸರು ರಾಗಿ ಇಲ್ಲಿ ಬಡವರ ಸಂಕೇತವಾದರೆ ಭತ್ತ ಶ್ರೀಮಂತರ ರಾಜರ ಸಂಕೇತವಾಗಿದೆ. ಹೀಗಾಗಿ ಇದೊಂದು ಸುಂದರ ಪ್ರತಿಮಾನಿಷ್ಠ ಕಾವ್ಯ. ಭತ್ತಕ್ಕಿಂತ ರಾಗಿಯೇ ಶ್ರೇಷ್ಠವಾದದ್ದು ಎಂಬುದನ್ನು ಕವಿ ಕನಕದಾಸರು ಒತ್ತಿ ಹೇಳಿದ್ದಾರೆ. ಇದು ಬಡ ಜನಾಂಗದ ಮೇಲಿನ ತಮ್ಮ ಅನನ್ಯ ಪ್ರೀತಿಯನ್ನು ಬಹು ಸುಂದರವಾಗಿ ವ್ಯಕ್ತಪಡಿಸಿದ್ದು ಪ್ರಮುಖವಾಗಿದೆ. ಆ ಕಾಲದ ಸಾಮಾಜಿಕ ಜೀವನದಲ್ಲಿನ ಮೇಲು ಕೀಳು ಭಾವನೆಯನ್ನು ತೊಲಗಿಸುವ ದೃಷ್ಟಿಯಿಂದ ಈ ಕಾವ್ಯ ರಚಿಸಿದ್ದಾರೆ. ಮೋಹನ ತರಂಗಿಣಿ ಕನ್ನಡದ ಪ್ರಮುಖ ಶೃಂಗಾರ ರಸ ಪ್ರಧಾನ ಕಾವ್ಯಗಳಲ್ಲಿ ಒಂದು. ಮೋಹನ ತರಂಗಿಣಿ ಹೆಸರೇ ಸೂಚಿಸುವಂತೆ ಕಥಾವಸ್ತು ರಸಿಕರ ಮನಸ್ಸನ್ನು ಮೋಹಗೊಳಿಸುವ ತ್ವರೆಯಾಗಿದೆ. ಇದು 2709 ನುಡಿಗಳಿರುವ ಬೃಹತ್ ಕಾವ್ಯ. ಪೂಸರ ದಹನ, ಕಾಮೋತ್ಪತ್ತಿ, ಶಂಬಕಾಸುರ ಮತ್ತು ತಾರಕಾಸುರ ವಧೆ, ಕಂತುಸೂತನ ಭೂಸುರ ಲೀಲೆ, ಬಾಣನ ಮೇಲೆ ಕೃಷ್ಣನ ಗೆಲುವು ಈ ಪ್ರಸಂಗಗಳಿಂದ ಕೂಡಿದ ಕಥೆಯಾಗಿದೆ. ಕೃಷ್ಣನಿಂದ ಪ್ರಾರಂಭವಾಗಿ ಕೃಷ್ಣನ ವಿಜಯದೊಂದಿಗೆ ಕೊನೆಗೊಳ್ಳುವುದರಿಂದ ಈ ಕಾವ್ಯಕ್ಕೆ ಕೃಷ್ಣಚರಿತೆ ಎಂಬ ಹೆಸರು ಇದೆ.
ಕನ್ನಡ ಸಾಂಗತ್ಯ ಸಾಹಿತ್ಯದ ಮಹತ್ವದ ಕಾವ್ಯಗಳಲ್ಲೂ ಒಂದಾದ ಇದು ಕೃಷ್ಣ ಸತ್ಯಭಾಮೆ ಉಷಾ ಅನಿರುದ್ಧರ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ನಿರೂಪಿಸುವ ಒಂದು ಶೃಂಗಾರ ರಸ ಪ್ರಧಾನ ಮಹಾಕಾವ್ಯ. ಪೌರಾಣಿಕ ಕಥಾವಸ್ತುವನ್ನು ಆಯ್ದುಕೊಂಡಿದ್ದರೂ ಕನಕದಾಸರ ಪ್ರತಿಭೆ ಇಲ್ಲಿ ತನ್ನ ಸ್ವಂತಿಕೆಯನ್ನು ಮೆರೆದಿದೆ. ವಿಷ್ಣು ಪುರಾಣ, ಮಹಾಭಾರತ, ರಾಮಾಯಣ ಮೊದಲಾದ ಕಾವ್ಯ ಪುರಾಣಗಳು ಇಲ್ಲಿ ವಸ್ತುವನ್ನು ಒದಗಿಸಿದ್ದು, ಈ ವಸ್ತುವನ್ನು ಕವಿ ಕನಕದಾಸರು ಕಾವ್ಯಮಯವಾಗಿ ಕಲಾತ್ಮಕವಾಗಿ ಪ್ರತಿಪಾದಿಸಿದ್ದಾರೆ. ದೇವಾನುದೇವತೆಗಳಿಗೆ ಕಂಟಕಪ್ರಾಯವಾಗಿದ್ದ ರಾಕ್ಷಸ ಕುಲವನ್ನು ಸಂಹರಿಸುವುದೇ ಈ ಕಾವ್ಯದ ಮುಖ್ಯ ಗುರಿ. ಇದರ ಜೊತೆಗೆ ಕವಿ ಕನಕದಾಸರು ಶೃಂಗಾರದ ಪ್ರಸಂಗಗಳ ಹೆಣಿಗೆ ಜೋಡಿಸಿ ಇದನ್ನೊಂದು ಶೃಂಗಾರ ರಸ ಪ್ರಧಾನ ಕಾವ್ಯವನ್ನಾಗಿಸಿದ್ದಾರೆ. ಹರಿಭಕ್ತಿಸಾರ. ಹರಿಭಕ್ತಿಸಾರ ವಿಷ್ಣುವಿನ ಪಾರಮ್ಯವನ್ನು ವರ್ಣಿಸುವ ಒಂದು ಚಿಕ್ಕ ಧಾರ್ಮಿಕ ಕಾವ್ಯ. ವಿಷ್ಣುವಿನ ಸ್ತುತಿಯೇ ಈ ಕಾವ್ಯದ ಕಥಾವಸ್ತು. ಹರಿಯ ಮೇಲಿನ ಕವಿ ಕನಕದಾಸರ ಅನನ್ಯ ಭಕ್ತಿಭಾವ ಈ ಕಾವ್ಯದಲ್ಲಿ ವ್ಯಕ್ತವಾಗಿದೆ. ಈ ಕಾವ್ಯವನ್ನು ಬೇಲೂರಿನಲ್ಲಿ ಬರೆದು ಕೇಶವನಿಗೆ ಅರ್ಪಿಸಿದರು. 110 ನುಡಿಗಳ ಭಾಮಿನಿ ಷಟ್ಪದಿ ಕೃತಿಯಾಗಿದ್ದು ರಾಮನಿಗೆ ಪತ್ರರೂಪದಲ್ಲಿ ನಿವೇದಿಸಿಕೊಂಡಂತೆ ತೋರುತ್ತದೆ. ಶ್ರೀಹರಿ ಮಹಿಮೆಯನ್ನು ನಾನಾ ರೀತಿಯಲ್ಲಿ ವರ್ಣಿಸಿ ದೇವರಲ್ಲಿ ಮೊರೆ ಇಡುವುದೇ ಈ ಕೃತಿಯ ಮಹಿಮೆ. ಮೊದಲಿನ 15 ಪದ್ಯಗಳಲ್ಲಿ ದೇವರ ಸ್ತುತಿ, ಶ್ರೀಹರಿ, ಶ್ರೀರಾಮ, ಶ್ರೀಕೃಷ್ಣ ಲೀಲೆಗಳಿಗೆ ಪ್ರಾಧಾನ್ಯತೆ ಇದೆ. ಅನಂತರ ದೇವರ ನಾಮದ ಮಹಿಮೆ, ಹರಿಯ ವ್ಯಾಪಕತೆಯನ್ನು ಸಮರ್ಥಿಸಲು ಪೌರಾಣಿಕ ಕಥೆಗಳ ದೃಷ್ಟಾಂತಗಳು ದೊರೆಯುತ್ತವೆ. ಈ ಕಾವ್ಯದಲ್ಲಿಯ ಪ್ರತಿ ನುಡಿಯೂ ರಕ್ಷಿಸು ನಮ್ಮನ ಅನವರತ ಎಂದು ಕೊನೆಗೊಳ್ಳುತ್ತದೆ. ನಳಚರಿತ್ರೆ. ಕನಕದಾಸರ ಜನಪ್ರಿಯವಾದ ಈ ಕೃತಿಯಲ್ಲಿ 9 ಸಂಧಿಗಳ ಕಾವ್ಯದಲ್ಲಿ 481 ಪದ್ಯಗಳಿವೆ. ಬೇಲೂರಿನ ಪ್ರಶಾಂತ ವಾತಾವರಣದಲ್ಲಿ ವಧೂಟಿಯ ನೆನಪಾಗಿ ಬರೆದ ಆದರ್ಶ ಪ್ರೇಮಕಾವ್ಯ. ಮಹಾಭಾರತದ ವನಪರ್ಮದ ನಳೋಪಾಖ್ಯಾನದ ಕಥೆಯ ನಳಚರಿತ್ರೆ. ನಳದಮಯಂತಿಯರ ಪ್ರೇಮ ವಿರಹ ಮತ್ತು ಪುನಃ ಸಮಾಗಮವೇ ಕಥೆಯ ವಸ್ತು. ಈ ಕಾವ್ಯದ ಕಥಾನಾಯಕ ನಳಮಹಾರಾಜ, ಕಥಾನಾಯಕಿ ಆತನ ಪಟ್ಟದ ಮಹಿಷಿ ದಮಯಂತಿ. ಇವರಿಬ್ಬರ ಅನನ್ಯ ಪ್ರೇಮವೇ ಈ ಕಾವ್ಯದ ಮೂಲ ಕಥಾವಸ್ತು. ನಳದಮಯಂತಿಯರ ಆದರ್ಶ ಪ್ರೇಮ ಇಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿತವಾಗಿದೆ. ಕಲಿಯ ಪ್ರಭಾವದಿಂದ ರಾಜಭ್ರಷ್ಟನಾದ ನಳ ಮಹಾರಾಜ ವನವಾಸ ಕೈಗೊಳ್ಳುವುದು, ದಮಯಂತಿ ಆತನನ್ನು ಅನುಸರಿಸಿ ನಡೆಯುವುದು, ನಳ ತನ್ನ ಮಕ್ಕಳನ್ನು ಹೆಂಡತಿಯ ತವರಿನಲ್ಲಿ ಬಿಡುವುದು, ದಂಪತಿಗಳಿಬ್ಬರು ಘೋರಾರಣ್ಯದಲ್ಲಿ ಪಡಬಾರದ ಪಾಡು ಪಡುವುದು, ಹೆಂಡತಿ ತನ್ನೊಂದಿಗೆ ಮಾಡುವ ಪಾಡು ನೋಡಲಾಗದೆ ಅವಳು ದಣಿದು ಮಲಗಿದಾಗ ಅವಳನ್ನು ಕಾಡಿನಲ್ಲಿಯೇ ಬಿಟ್ಟು ಹೋಗುವುದು, ಅವಳು ತನ್ನ ರಾಜ್ಯದ ಸೇವಕರಿಗೆ ಪರಿಚಿತವಾಗಿ ತನ್ನ ತವರು ಮನೆ ಸೇರುವುದು, ಏಕಾಂಗಿಯಾದ ನಳ ಪಡಬಾರದ ಪಾಡುಪಟ್ಟು ಕೊನೆಗೆ ಕಲಿಯನ್ನು ಸೋಲಿಸಿ ವಿಜಯಿಯಾಗುವುದು, ಅಂತ್ಯದಲ್ಲಿ ದಂಪತಿ ಮಕ್ಕಳು ಒಂದಾಗಿ ಮತ್ತೆ ರಾಜ್ಯ ಮಾಡುವುದು. ಇವೆಲ್ಲ ಪ್ರಸಂಗಗಳು ಅತ್ಯಂತ ಚಿತ್ತಾಕರ್ಷಕವಾಗಿ ಚಿತ್ರಿತವಾಗಿವೆ. ನೃಸಿಂಹಸ್ತವ. ನೃಸಿಂಹಸ್ತವ 97 ನುಡಿಗಳ ಕಾವ್ಯ. ಕಾಗಿನೆಲೆ ರಂಗ ರಾಮಾನುಜ ಇವರ ಕೊಂಡಾಟದೊಂದಿಗೆ ಕೃತಿಯು ಆರಂಭವಾಗುತ್ತದೆ. ಕುಮಾರವ್ಯಾಸ ಕವಿಯ ಕೃತಿಯಿಂದ ಪ್ರಭಾವಿತರಾಗಿ ಈ ಕೃತಿಯನ್ನು ಬರೆದಿರುವುದು ಕಂಡುಬರುತ್ತದೆ. ಕನಕದಾಸರ ಕೀರ್ತನೆಗಳು. 1. ಆರು ಹಿತವರು ಎಂದು ನಂಬಬೇಡ. ಆರು ಹಿತವರು ಎಂದು ನಂಬಬೇಡ, ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ. ಜನಕ ಹಿತದವನೆಂದು ನಂಬಬಹುದೇ, ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು. ಜನನಿ ರಕ್ಷಿಪಳೆಂಬೆನೆ ತಿಳಿದು ಕುಂತಿ ತನಯ ರಾಧೇಯನಿಗೆ ಎರಡೆಣಿಸಿದ ಮೇಲೆ. ಮಗನು ತೆತ್ತಿಗನೆನಲೆ ಕಂಸ ತನ್ನಯ ಪಿತನಿಗಳ ಬಂಧನವದಿಂದ ಬಂಧಿಸಿದನು. ಜಗವರಿಯೇ ಸೋದರನು ಮಮತೆಯುಳ್ಳವನೆನಲೆ ಹಗೆವರಿಸಿ ವಾಲಿಯನು ಅನುಜ ಕೊಲಿಸಿದ ಮೇಲೆ. ತನಗೆ ದೇಹಾನುಬಂಧಿಗಳೇ ಬಂಧುಗಳೆಂದು ಮನದಿ ನಿಚ್ಚಳವಾಗಿ ನಂಬಬೇಡ. ಘನ ಕೃಪಾನಿಧಿ ಕಾಗಿನೆಲೆ ಆದಿಕೇಶವನ ಅನುದಿನದಿ ನಂಬಿದವನಿಗೆ ಪರದಿ ಸುಖವು. ಕಠಿಣ ಪದಗಳ ಅರ್ಥ. 1. ರಾಧೇಯ ಕರ್ಣ, ತೆತ್ತಿಗ ಸೇವಕ, ನಿಗಳ ಸಂಕೋಲೆ, ಹಗೆವರೆಸಿ ಶತ್ರುವಿನೊಡನೆ, ಅನುಜ ತಮ್ಮ ಸುಗ್ರೀವ, ನಿಚ್ಚಳ ಸ್ಪಷ್ಟ ಖಚಿತ. ಆಶಯ. ಕಷ್ಟಕಾಲಕ್ಕಾಗುವವನು ಇಷ್ಟ ದೈವನೊಬ್ಬನೇ.
ಎಂಬ ಅಚಲನಂಬಿಕೆ ಕುರಿತು ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾರೆ. ಅರಿತು ನಡೆಯಲಿಬೇಕು ನರಕಾಯ ಎತ್ತಿದ ಮೇಲೆ ಅರಿಯದಿದ್ದರೆ ನರಕವೇ ಪ್ರಾಪ್ತಿ. ದುರ್ಜನರ ಮನೆಯ ಪಾಯಸ್ನಾನಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು. ಹೆಜ್ಜೆಗೆ 1000 ಹೊನ್ನನಿತ್ತರೂ ಬೇಡ, ಬಲು ದುರ್ಜನರ ಸಂಘ ಬಲು ಭಂಗ ಹರಿಯೇ. ಭಕ್ತಹೀನರ ಮನೆಯ ಪಟ್ಟು ಸುಪ್ಪತ್ತಿಗೆಗಿಂತ ಭಕ್ತರ ಮನೆಯ ಕಡೆಯ ಬಾಗಿಲ ಕಾಯುವುದು ಲೇಸು. ಮುಕ್ತಿ ಮಾರ್ಗವ ತೋರ್ಪ ಮುರಹರನ ದಾಸರನು ಶಕ್ತಿಂ ಸೇವಿಸುವುದು ಬಲು ಸೌಖ್ಯ ಹರಿಯೇ. ಆಶೆಕಾರರ ಮನೆಯ ವಿಲಾಸ ಸುಖಕ್ಕಿಂತ ಆಶಾರಹಿತರ ಮನೆಯ ನಿರ್ಗತಿ ದೈನ್ಯ ಲೇಸು. ಭೂಸುರ ಪ್ರಿಯನ ಕಾಗಿನಲ್ಲಿ ಆದಿಕೇಶವನ ಮೀಸಲಿನ ಪಾದ ಭಜನೆ ಕಡುಲೇಸು ಮನವೇ. ಕಠಿಣ ಪದಗಳ ಅರ್ಥ ರಬ್ಬಳಿಗೆ ಅಂಬಲಿ ಗಂಜಿ, ಶಕ್ತಿ ಆಸಕ್ತಿ ಅನುರಾಗ, ಭೂಸುರ ಬ್ರಹ್ಮಜ್ಞಾನಿ. ಆಶಯ ಅರಿತು ನಡೆಯಬೇಕು, ಶ್ರೀಹರಿಯ ಪಾದಭಜನೆ ಹೆಚ್ಚು ಸುಖದಾಯಕ ಎಂಬುದು ಈ ಕೀರ್ತನೆಯ ಆಶಯ. 3. ತೀರ್ಥ ಪಿಡಿದವರೆಲ್ಲ ತಿರುನಾಮಧಾರಿಗಳೇ, ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾಗವತರೇ. ಮೂಗಿಡಿದು ನೀರೊಳಗೆ ಮುಳುಗಿ ಜಪತಪ ಮಾಡಿ ನಿಗಮಾಗಮ ಪುರಾಣಗಳ ನೋದಿ ತಿಳಿದು ಬಾಗಿ ಪರಸ್ತ್ರೀಯರನ್ನು ಬಯಸಿ ಕಣ್ಣಿಡುವಂಥ ಯೋಗಭ್ರಷ್ಟರೆಲ್ಲ ದೇವಬ್ರಾಹ್ಮಣರೇ. ಪಟ್ಟೆ ನಾಮವ ಬಳಿದು ಪಾತ್ರೆ ಕೈಯಲ್ಲಿ ಹಿಡಿದು ಗುಟ್ಟಿನಲ್ಲಿ ಜಪಿಸುವ ಗುರುತರಿಯದೆ ಕೆಟ್ಟ ಕೂಗನು ಕೂಗಿ ಹೊಟ್ಟೆಯನ್ನು ಹೊರೆಯುವಂಥ ಪೊಟ್ಟೆ ಗುಡುಮಗಳೆಲ್ಲ ಪರಮ ವೈಷ್ಣವರೇ. ಲಿಂಗಾಂಗದೊಳಗಿರುವ ಚಿನ್ಮಯವ ತಿಳಿಯದೆ ಅಂಗಲಿಂಗದ ನೆಲೆಯ ಗುರುತರಿಯದೆ ಜಂಗಮ ಸ್ಥಾವರದ ಹೊಲಬನರಿಯದಂಥ ಭಂಗಿ ಮುಕ್ಕುಗಳೆಲ್ಲ ನಿಜ ಲಿಂಗವಂತರೇ. ಅಲ್ಲಾ ಖುದಾ ಎಂಬ ಅರ್ಥವನ್ನು ತಿಳಿಯದೆ ಮುಲ್ಲ ಶಾಸ್ತ್ರದ ನೆಲೆಯ ಮುನ್ನರಿಯದೆ ಪೊಳ್ಳು ಕೂಗನು ಕೂಗಿ ಬಗುಳಿ ಬಾಯಾರುವಂಥ ಕಳ್ಳ ಸುಳ್ಳರಿಗೆಲ್ಲ ವೀರ ಸ್ವರ್ಗ ಉಂಟೆ. ವೇಷ ಭಾಷೆಯ ಕಲಿತು ಗೋಸಾಯಿ ಉಡೆದೊಟ್ಟು ಆಸೆಯನ್ನು ತೊರೆಯದೆಯೇ ತಪಕ್ಕೆ ಕುಳಿತು ವಾಸನೆಯ ಗುರುತಿನ ಹೊಲಬನರಿಯದ ಇಂಥ ವೇಷಧಾರಿಗಳೆಲ್ಲ ಸನ್ಯಾಸಿಗಳೇ. 6 ಚಕ್ರದ ನೆಲೆಯ ಅಷ್ಟಾಂಗ ಯೋಗದಲ್ಲಿ 3 ಮೂರ್ತಿಯ 3 ಕಡೆಯೊಳಿರಿಸಿ ಮಾರ ಪಿತನಃ ಕಾಗಿನಲ್ಲಿ ಆದಿಕೇಶವನ ಸಾರಿ ಭಜಿಸಿದವರಿಗೆ ಕೊರೆವ ಕೊರತೆಯುಂಟೆ. ಕಠಿಣ ಪದಗಳ ಅರ್ಥ: ತಿರುನಾಮಧಾರಿ ವೈಷ್ಣವರು, ಭಾಗವತ ಭಕ್ತ, ನಿಗಮ ವೇದ, ಆಗಮ ಶಾಸ್ತ್ರ, ಪೊಟ್ಟೆ ಹೊಟ್ಟೆ, ಗುಡುಮ ಗುಡಾಣ ಮಣ್ಣಿನ ದೊಡ್ಡ ಬಾನಿ ಕಂಪ್ಲೀಟ್, ಜಂಗಮ ಚಲಿಸುವ ಚರ, ಸ್ಥಾವರ ಚಲಿಸದ ಅಚರ, ಭಂಗಿ ಗಾಂಜಾ ಮುಕ್ಕು ತಿನ್ನು ಸೇವಿಸು, ಗೋಸಾಯಿ ಬೈರಾಗಿ, ಉಡೆ ಪ್ಲಸ್ ತೊಟ್ಟು = ಬಟ್ಟೆಯುಟ್ಟು, ವಾಸನೆ ಹಿಂದಿನ ಜನ್ಮದ ಕರ್ಮ ಅಥವಾ ಆಶಯ ಮೂಲ, 6 ಚಕ್ರ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಅಷ್ಟಾಂಗ ಯೋಗ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. 3 ಮೂರ್ತಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದ ಬ್ರಹ್ಮ ವಿಷ್ಣು ಮಹೇಶ್ವರ. ಆಶಯ: ಯಾವುದೇ ಮತಧರ್ಮದ ಅಂತಸತ್ವವನ್ನು ತತ್ವವನ್ನು ಆಮೂಲಾಗ್ರವಾಗಿ ಅರಿತುಕೊಳ್ಳದೆ ಬರಿಯ ಸೋಗಲಾಡಿತನದ ಶುಷ್ಕ ವಿಚಾರಗಳಲ್ಲಿ ನಿರತರಾದ ಡಂಬಾಚಾರದ ಕಪಟಿಗಳನ್ನು ಮುಖಮೋರೆ ನೋಡದೆ ಈ ಕೀರ್ತನೆಯಲ್ಲಿ ಜಾಲಾಡಲಾಗಿದೆ. ಕನಕದಾಸರು ಹೇಗೆ ಕಾಪಟ್ಯದ ಮೌಢ್ಯದ ಕಂದಾಚಾರಗಳ ಕಡುವಿರೋಧಿ ಎಂಬುದು ಇದರಿಂದ ತಿಳಿಯುತ್ತದೆ. ವೈಚಾರಿಕತೆಯ ಎದೆಗಾರಿಕೆಯುಳ್ಳ ಕನಕದಾಸರಂಥ ಮಾಸಾಳಿಗೆ ಮತಧರ್ಮಗಳ ತೊಳ್ಳೆ ನಡುಕದ ಏಸಾಳು ಯಾವ ಲೆಕ್ಕ? 4 ಕಪಟವೆಸಗುವನೇ ದ್ರೋಹಿಗಳ ವಿವರವನ್ನು ನಾ ಪೇಳ್ವೆನಯ್ಯ.
ಕೂಡಿದೆಡೆಯಲ್ಲಿ ಕಪಟವೆಸಗುವನೇ ದ್ರೋಹಿ, ಮಾಡಿದುಪಕಾರವನ್ನು ಮರೆವವನೇ ದ್ರೋಹಿ, ಚಾಡಿ ಕೊಂಡೆಗಳನ್ನಾಡಿ ನಡೆವವನೇ ದ್ರೋಹಿ, ರೂಢಿಯೊಳು ಬಾಳುವರ ಸಹಿಸದವನೇ ದ್ರೋಹಿ, ಸತಿಯಿದ್ದು ಪರಸತಿಯ ಬಯಸುವನೇ ದ್ರೋಹಿ, ಹೆತ್ತವರೊಡನೆ ಕಲಹ ಮಾಡುವನೇ ದ್ರೋಹಿ, ಯತಿಗಳನ್ನು ಒಂದೇ ಸಮ ನಿಂದಿಸುವನೇ ದ್ರೋಹಿ, ಸತಿಯನ್ನು ಪರರ ವಶಗೈವವನೇ ದ್ರೋಹಿ, ಹೊನ್ನಿದ್ದು ಅನ್ನದಾನ ಮಾಡದವನೇ ದ್ರೋಹಿ, ತನ್ನ ಗುರು ಸತಿಯ ಬಯಸುವವನೇ ದ್ರೋಹಿ, ಸನ್ನುತಾಂಗ ಕಾಗಿನೆಲೆಯಾದಿಕೇಶವನ ತನ್ನೊಳಗೆ ತಾ ತಿಳಿದು ಸುಖಿಸದವನೇ ದ್ರೋಹಿ. ಕಠಿಣ ಪದಗಳ ಅರ್ಥ: ಕಪಟ, ಮೋಸ, ಕೊಂಡೆ, ಚಾಡಿ, ರೂಢಿ, ಪ್ರಪಂಚ, ಒಂದೇ ಸಮ, ಸತತವಾಗಿ. ಆಶಯ: ಅನೀತಿಯನ್ನು ಎತ್ತಿ ಹೇಳುವ ಕೀರ್ತನೆ ಅನುಕ್ತವಾಗಿ ನೀತಿ ಯಾವುದೆಂಬುದನ್ನು ಧ್ವನಿಸುತ್ತದೆ. 5. ಆರೂ ಸಂಗಡ ಬಾಹೋರಿಲ್ಲ. ಆರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ ನೆರೆ ಬಾಹೋದಲ್ಲದೆ. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ, ಹೆತ್ತು ಅತ್ಯಂತ ನೋವು ಬೇನೆಗಳೆಂದಲಿ. ತುತ್ತು ವಸ್ತ್ರವನಿಕ್ಕಿ ಸಲಹಿದ ತಾಯ್ತಂದೆ, ಹೊತ್ತುಗಳೆವರಲ್ಲದೆ ಬೆನ್ಹತ್ತಿ ಬಹರೆ. ಗುರು ಬಂದು ಬುಧ ಜನರು ನಿಂತಗ್ನಿ ಸಾಕ್ಷಾಗಿ, ಕರವಿಡಿದು ದಾರಿಯರಿಸಿಕೊಂಡ ತರುಣಿ ಇನಿಯನ ಹರಣ ಹೋಗಲು, ತಾ ಕಂಡು ಬರುವುದಕ್ಕಂಜಿ ದಾರು ಗತಿಯೆಂದಳುಳು. ಮನೆ ಮಕ್ಕಳು ತಮ್ಮ ದನಕ್ಕೆ ಬಡಿದಾಡುವರು, ದನಕ್ಕಾಗಿ ನಿನ್ನನ್ನೇ ನಂಬಿದವರು ಅನುಮಾನವೇಕೆ. ಜೀವನು ತೊಲಗಿದಾಕ್ಷಣದ ಇನ್ನೊಂದು ಅರೆಗಳಿಗೆ ನಿಲ್ಲಗೊಡರು. ಸುತ್ತಲೂ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋದೀತು ಹೊರಗೆ ಹಾಕೆನ್ನುವರು. ಹಿತ್ತಲಾಕಸಕ್ಕಿಂತ ಅತ್ತತ್ತ ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ, ಪರಗತಿಗೆ ಸಾಧನವ ಮಾಡಿಕೊಳ್ಳೋ. ಕರುಣನಿಧಿ ಕಾಗಿನೆಲೆ ಆದಿಕೇಶವರಾಯನ ನಿರುತದಲ್ಲಿ ನೆನೆದು ಸುಖಿಯಾಗೋ ಮನುಜ. ಕಠಿಣ ಪದಗಳ ಅರ್ಥ: ಬುಧ ವಿದ್ವಾಂಸ, ಹರಣ ಪ್ರಾಣ, ಅತ್ತತ್ತ ಇನ್ನೂ ಕಡೆ, ಕೊನೆ ದಾರು, ಕೊನೆ ದಾರು ಇನ್ ಬ್ರಕೆಟ್ ಅದು ಯಾರು. ಆಶಯ: ಈ ಕೀರ್ತನೆಯಲ್ಲಿ ಭಗವನ್ನಾಮ ಸ್ಮರಣೆಯೊಂದೇ ಪರಗತಿಗೆ ಸಾಧನ ಎಂಬ ನಿಲುವಿದೆ. ಕನಕದಾಸರ ಪರಿಚಯ ಇಲ್ಲಿಗೆ ಮುಕ್ತಾಯ.